ನಮಸ್ಕಾರ ಎಲ್ರಿಗೂ. ಇವತ್ತಿನ ದಿನ ನಾವು ನಿಮಗೆ ತೋರಿಸ್ತಾ ಇರೋಂಥ ಒಂದು ಪ್ಲೇಸ್ ಬಂದುಬಿಟ್ಟು ವೀರಭದ್ರೇಶ್ವರ ದೇವಸ್ಥಾನ ಅಂದ್ಬಿಟ್ಟು. ಇದೆಲ್ಲಿ ಲೊಕೇಟ್ ಆಗಿರೋದು, ಯಾವ ಥರ ಕಟ್ಟಿದ್ದಾರೆ, ಏನೇನು ಇಲ್ಲಿ ನಿಮಗೆ ಕಾಣ ಸಿಗ್ಬೋದು ಅಂತೇಳಿ ಡೀಟೇಲಾಗಿ ಇಲ್ಲಿ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಜೊತೆ ಸ್ಟೇ ಟ್ಯೂನ್. ಇಲ್ಲೇ ನೋಡ್ತಾ ಇರ್ಬೋದು ನೀವು, ಒಂದು ವಿಶಾಲವಾದಂತಹ ಒಂದು ಗಾರ್ಡನ್ ಮಾಡಿದ್ದಾರೆ ಎಂಟ್ರೆನ್ಸಲ್ಲೇ. ಇಲ್ಲಿದೆ ನೋಡಿ, ನಮ್ಮ ದಾವಣಗೆರೆ ಜಿಲ್ಲೆ ಮಲೆಬೆನ್ನೂರು ಹತ್ತಿರ ಬರುವಂಥ ಕುಂಬಳೂರು ಹತ್ರ ನೀವು ಬಂದುಬಿಟ್ರೆ ಇದೊಂದು ಬೃಹದಾಕಾರವಾದಂತಹ ಒಂದು ಸುಂದರವಾದಂತಹ ವೀರಭದ್ರೇಶ್ವರ ದೇವಾಲಯ ನಿಮಗೆ ಕಾಣಸಿಗುತ್ತೆ. ಇಲ್ಲಿ ನೋಡಿ, ಮುಖ್ಯ ದ್ವಾರನ ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಅಂದ್ಬಿಟ್ಟು. ಇದೇ ನೋಡಿ, ವೀರಭದ್ರೇಶ್ವರ ಸ್ವಾಮಿ ವಿಗ್ರಹ ಇರುವಂತಹ ಒಂದು ಗರ್ಭಗುಡಿಯಾಗಿರುತ್ತೆ. ಇಲ್ಲಿ ಒಳಗಡೆ ನಿಮಗೆ ಫೋಟೋಸು ವಿಡಿಯೋಸು ಎಲ್ಲ ಮಾಡಲಿಕ್ಕೆ ಅಲೋ ಇರಲ್ಲ, ಹಾಗಾಗಿ ವಿಗ್ರಹ ಎಲ್ಲ ನೋಡಲಿಕ್ಕೆ ಸಿಗಲ್ಲ. ಡೈರೆಕ್ಟಾಗಿ ದಾವಣಗೆರೆಯಿಂದ ಒಂದು 26 ಕಿಲೋಮೀಟರ್ಸ್ ಆಗುತ್ತೆ, ಒಂದು 26 ಕಿಲೋಮೀಟರ್ ದೂರದಲ್ಲಿದೆ ಇದು. ನೀವೇ ನಿಮ್ಮ ಓನ್ ವೆಹಿಕಲ್ ಮಾಡ್ಕೊಂಡು ಬರ್ಬೋದು, ಇಲ್ಲಾಂದರೆ ಬಸ್ ಫೆಸಿಲಿಟೀಸ್ ಕೂಡ ಇದೆ. ಸೊ ಅಲ್ಲಿಂದ ನೀವು ಟ್ರಾವೆಲ್ ಮಾಡಿ ಒನ್ ಡೇ ಪಿಕ್ನಿಕ್ ಅಂತ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಮಕ್ಕಳಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಒಂದು ವಿಶಾಲವಾದ ಗಾರ್ಡನ್ ಇರೋದ್ರಿಂದ ನನಗೆ ಒಮ್ಮೆ ಭೇಟಿ ಕೊಡಿ. ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ, ಮಹಾಪ್ರಸಾದ ನಿಮಗೆ ಸಿಗುತ್ತೆ, ಡೈಲಿನೂ ಇರುತ್ತೆ ಇಲ್ಲಿ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಬಾವಿ ಇದೆ. ಇದೇ ನೋಡಿ ಪ್ರಸಾದಕ್ಕೆ ಹೋಗುವಂಥ ಒಂದು ದಾರಿ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನು ಅಂತಂದರೆ, ಇಲ್ಲಿ ನಿಮಗೆ 4 ಹೊತ್ತು ಊಟ ಸಿಗುತ್ತೆ. ಅಂದರೆ ಬೆಳಗ್ಗೆ ತಿಂಡಿ ಇರ್ಬೋದು, ಆಮೇಲೆ ಅನ್ನ ಸಾರು, ಪಾಯಸ, ಮಜ್ಜಿಗೆ ಅಂತ ಮಧ್ಯಾಹ್ನದ ಊಟಕ್ಕೆ ಸಿಗುತ್ತೆ. ಸಾಯಂಕಾಲದೊತ್ತು ನಿಮಗೆ ಟೀ, ಆಮೇಲೆ ಮತ್ತು ಸ್ನ್ಯಾಕ್ಸ್ ಥರ ಏನೋ ಕೊಡ್ತಾರೆ ಇಲ್ಲಿ. ರಾತ್ರಿ ಕೂಡ ನಿಮಗೆ ಊಟ ಇರುತ್ತೆ. ಇಲ್ಲೇ ನೋಡ್ತಾ ಇರ್ಬೋದು ನೀವು. ತುಂಬಾ ಚೆನ್ನಾಗಿದೆ ಈ ಒಂದು ದೇವಸ್ಥಾನ. ನೀವು ಒಂದ್ಸಲ ನಿಮ್ಮ ಒಂದು ಫ್ಯಾಮಿಲಿ ಜೊತೆಯಲ್ಲಿ ಭೇಟಿ ಕೊಡಿ, ನಿಮಗೂ ಮನಃಶಾಂತಿ ಅಂತ ಸಿಗುತ್ತೆ. ಒಂದ್ಸಲ ಭೇಟಿ ಕೊಡಿ, ತುಂಬಾ ಚೆನ್ನಾಗಿದೆ.